ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ರಾಜ್ಯ ಸರ್ಕಾರದಿಂದ ಪಹಣಿಯ ಮಾಹಿತಿಗಳು ಹಾಗೂ ಕೆಲವು ಇತರೆ ಸರ್ಕಾರಿ ಮಾಹಿತಿಗಳಿಗಾಗಿ ಒಂದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂದರೆ ಕಂದಾಯ ಇಲಾಖೆಯಿಂದ ರೆವೆನ್ಯೂ ಕಮಿಷನರೇಟ್ ಅಂತ ಹೇಳಿ ಒಂದು ಹೊಸದಾದ ವೆಬ್ಸೈಟನ್ನು ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ. ಈ ಹೊಸದಾದ ವೆಬ್ಸೈಟ್ನಲ್ಲಿ ನಾವು ಹಲವಾರು ರೀತಿಯ ಸರ್ವಿಸಸ್ಗಳನ್ನು ಪಡ್ಕೊಳ್ಬಹುದು. ಇದರಲ್ಲಿ ಮುಖ್ಯವಾಗಿ RTC ಅಂದರೆ ಪಹಣಿಯ ಆಧಾರ್ ಕಾರ್ಡ್ನ ಜೋಡಣೆ ಆಗಿದೆಯೋ ಅಥವಾ ಇಲ್ಲ ಅಂಥೇಳಿ ನಾವು ಇದರಲ್ಲಿ ಚೆಕ್ ಮಾಡ್ಕೋಬಹುದು. ಹಾಗೆ RTCಯ ಸ್ಕೆಚ್ನ ನಾವು ವೀಕ್ಷಣೆ ಮಾಡ್ಬೋದು. ಇದರಲ್ಲಿ ಬಹಳಷ್ಟು ಸೇವೆಗಳು ಇವೆ. ನಾನು ಇವತ್ತು RTCಯ ಸ್ಕೆಚ್ ಯಾವ ರೀತಿಯಾಗಿ ನೋಡೋದು ಹಾಗೂ ಆಧಾರ ಹಾಗೂ ಪಹಣಿಯ ಲಿಂಕ್ ಆಗಿದೆಯೋ ಅಥವಾ ಇಲ್ಲ ಅಂಥೇಳಿ ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಅಂತ ಹೇಳಿ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದರೆ ಮಾತ್ರ ನಿಮಗೆ ಈ ವಿಡಿಯೋ ಅರ್ಥ ಆಗುತ್ತೆ. ಬಹಳ ಯೂಸ್ಫುಲ್ ಆಗಿರುವಂಥ ಮಾಹಿತಿಗಳು ಹೇಳೋದ್ರಿಂದ ನಿಮಗೆ ಈ ವಿಡಿಯೋನ ಕೊನೆಯವರೆಗೂ ನೋಡಬೇಕು ಸ್ನೇಹಿತರೆ. ನೀವಿಲ್ಲಿ ಎಲ್ಲದಕ್ಕಿಂತ ಮೊದಲು ಏನು ಮಾಡಬೇಕಪ್ಪ ಅಂದರೆ, ನೀವು ನಿಮ್ಮ ಮೊಬೈಲ್ನಲ್ಲಿ ಇರುವಂತಹ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ನಾನು ನನ್ನ ಮೊಬೈಲ್ನಲ್ಲಿ ಇರುವಂಥ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನೀವು ಸರ್ಚ್ ಆಪ್ಷನ್ನಲ್ಲಿ ಸರ್ಚ್ ಮಾಡ್ಕೊಳ್ಬೇಕು, ರೆವೆನ್ಯೂ ಕಮಿಷನರೇಟ್ ಕರ್ನಾಟಕ ಅಂತೇಳಿ ಸರ್ಚ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇಲ್ಲಿ ಕಾಣ್ತಿರುವಂತಹ ರೆವೆನ್ಯೂ ಕಮಿಷನರೇಟ್ ಕರ್ನಾಟಕ ಅಂತೇಳಿ ಆಪ್ಷನ್ ಇರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಜನ್ನು ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಇಲ್ಲಿ ಈ ರೀತಿಯಾದಂಥ ಒಂದು ಕಂದಾಯ ಇಲಾಖೆಯ ಹೊಸ ವೆಬ್ಸೈಟ್ ಓಪನ್ ಆಗುತ್ತೆ ಸ್ನೇಹಿತರೆ. ನೀವಿಲ್ಲಿ ಹಲವಾರು ರೀತಿಯ ಸೇವೆಗಳನ್ನು, ಸಿಟಿಜನ್ ಸರ್ವಿಸಸ್ಗಳನ್ನು ನೀವು ಇಲ್ಲಿ ಪಡ್ಕೊಳ್ಬೋದು. ಇಲ್ಲಿ ನೀವು ನೋಡ್ಬೋದು, ಪಹಣಿಯ ಆನ್ಲೈನ್ RTCಯನ್ನು ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಹಾಗೆ ವ್ಯೂ RTC ಆ್ಯಂಡ್ MR. ಹಾಗೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದರೆ RTC ಸ್ಕೆಚ್ ಬೆಟಾ ವರ್ಷನ್ನಲ್ಲಿ ಅಂದರೆ ನಕ್ಷೆಯ ಮೂಲಕ ಕೂಡ ನೀವು RTCಯನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ನೀವು ನೋಡ್ಬೋದು, ವೆರಿಫೈ ಲಿಂಕ್ಡ್ RTCs ಟು ಯುವರ್ ಆಧಾರ್ ಅಂದರೆ ನೀವು ನಿಮ್ಮ ಪಹಣಿ ಹಾಗೂ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಅಥವಾ ಇಲ್ಲ ಅಂತೇಳಿ ಈ ಆಪ್ಷನ್ನಿಂದ ನೀವು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನಾನು ಇಲ್ಲಿ ಮೊದಲಿಗೆ RTCಯ ಸ್ಕೆಚ್ ಹಾಗೂ RTCಯನ್ನು ವೀಕ್ಷಣೆ ಮಾಡೋದಕ್ಕೆ RTC ಸ್ಕೆಚ್ ಬೆಟಾ ವರ್ಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಈ ವೆಬ್ಸೈಟ್ ಇನ್ನು ಡೆವಲಪ್ಮೆಂಟ್ ಆಗ್ತಿದೆ. ಅದಕ್ಕೆ ಇನ್ನು ಅಪ್ಡೇಟ್ ಆಗದೇ ಇರೋ ಕಾರಣ ಅಥವಾ ಕೆಲವೊಂದು ಹೊಲದ ಮಾಹಿತಿಗಳು ಇಲ್ಲಿ ಅಪ್ಡೇಟ್ ಆಗಿರೋಕ್ಕಿಲ್ಲ. ಹಂತ ಹಂತವಾಗಿ ನಿಮ್ಮ ಮಾಹಿತಿಗಳು ಈ ವೆಬ್ಸೈಟಲ್ಲಿ ಅಪ್ಡೇಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನಿಮಗೆ ಇಲ್ಲಿ ಇಂಗ್ಲೀಷ್ನಲ್ಲಿ ಅರ್ಥ ಆಗಲಿಲ್ಲ ಅಂದರೆ ಇಲ್ಲಿ ಮೇಲೆ ಕಾಣ್ತಿರುವಂಥ ಕನ್ನಡ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಈ ಪೇಜನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಎಲ್ಲದಕ್ಕಿಂತ ಮೊದಲಿಗೆ ನೀವು ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನೀವು ನಿಮ್ಮ ಹೋಬಳಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಹಾಗೂ ನಿಮ್ಮ ಗ್ರಾಮವನ್ನು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ನಿಮ್ಮ ಸರ್ವೆ ನಂಬರನ್ನು ಎಂಟರ್ ಮಾಡ್ಕೊಳ್ಬೇಕು. ಎಂಟರ್ ಮಾಡ್ಕೊಂಡ್ಮೇಲೆ ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಸರ್ನಾಕ್ ನಂಬರಲ್ಲಿ ಸ್ಟಾರ್ ಅಂತೇಳಿ ಆಪ್ಷನ್ ಇರುತ್ತೆ. ಈ ಸ್ಟಾರನ್ನು ನೀವು ಓಕೆ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಹಿಸ್ಸಾ ನಂಬರನ್ನು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇದು ನನ್ನ ಪರ್ಸ್ನಲ್ ಇನ್ಫಾರ್ಮೇಷನ್ ಅಲ್ಲ. ನಾನು ರ್ಯಾಂಡಮ್ ಆಗಿ ಯಾವುದಾದ್ರೂ ಒಂದು ಹೊಲದ ಮಾಹಿತಿಯನ್ನು ನಾನು ಇಲ್ಲಿ ತೊಗೊತಾ ಇದ್ದೀನಿ ಸ್ನೇಹಿತರೆ. ಆದಮೇಲೆ ನಿಮ್ಮ ವಿವರಗಳನ್ನು ಕರೆತರುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ಸ್ವಾಧೀನದಾರರ ಹೆಸರುಗಳು ಇಲ್ಲಿ ಶೋ ಆಗುತ್ತೆ. ಹಾಗೆ ಅದರ ವಿಸ್ತೀರ್ಣ ಎಷ್ಟಿದೆ ಅಂತೇಳಿ ಇಲ್ಲಿ ಶೋ ಆಗುತ್ತೆ. ಜಮೀನಿನ ವರ್ಗ ಇಲ್ಲಿ ಕಾಣುತ್ತೆ ಸ್ನೇಹಿತರೆ. ಸರ್ಕಾರ ನಿಬಂಧನೆ ಏನಾದರೂ ಇದೆಯಾ ಅಥವಾ ಇಲ್ಲ ಅಂತೇಳಿ ನೀವು ಇಲ್ಲಿಂದ ಚೆಕ್ ಮಾಡ್ಕೊಳ್ಬೋದು. ಹಾಗೆ ನಿಮ್ಮ ಹೊಲವು ಕೋರ್ಟ್ನ ತಡೆಯಲ್ಲಿ ಇದೆಯಾ ಚೆಕ್ ಮಾಡ್ಕೊಳ್ಬೋದು. ಹಾಗೆ ನಿಮ್ಮ ಹೊಲವು ಭೂ ಪರಿವರ್ತನೆ ಏನಾದರೂ ಆಗಿದೆಯಾ ಅಂತೇಳಿ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗೆ ವಿವರಗಳನ್ನು ಇಲ್ಲಿ ಸೈಡಿಗೆ ಮೂವ್ ಮಾಡಿದರೆ ಇಲ್ಲಿ ವಿವರಗಳು ಆಪ್ಷನ್ನಲ್ಲಿ ನೀವು ವೀಕ್ಷಣೆ ಅಂತೇಳಿ ಆಪ್ಷನ್ ಇರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ಸರ್ಕಾರದಿಂದ ಬಂದಿರುವ ಸರ್ವೇದಾರರು ಹಾಕಿರುವಂತಹ ಸ್ಕೆಚ್ಗಳನ್ನು ನೀವು ಇಲ್ಲಿ ವೀಕ್ಷಣೆ ಮಾಡ್ಬೋದು. ಇಲ್ಲಿ ನೀವು GPS ಇಮೇಜಸ್ನ ನೋಡ್ಬೋದು. ಹಾಗೆ ಇಲ್ಲಿ ನಿಮಗೆ ಎಲ್ಲ ಥರದ ವಿವರಗಳು ಇಲ್ಲಿ ಶೋ ಆಗುತ್ತೆ ಸ್ನೇಹಿತರೆ. ಅದೇ ಥರವಾಗಿ ನೀವು ಏನಾದರೂ ನಿಮ್ಮ ಹೊಲದಲ್ಲಿ ಏನಾದರೂ ಭೋಜ ಇದ್ದರೆ ಈ ಆಪ್ಷನಲ್ಲಿ ನಿಮಗೆ ಭೋಜ ಆಪ್ಷನಲ್ಲಿ ತೋರಿಸುತ್ತೆ. ಹಾಗೆ ನೀವೇನಾದರೂ ಲೋನ್ ತೊಗೊಂಡಿದ್ರೆ ಇಲ್ಲಿ ಆ ಮಾಹಿತಿ ಕೂಡ ಇಲ್ಲಿ ನಿಮಗೆ ಅವೈಲೇಬಲ್ ಆಗುತ್ತೆ ಸ್ನೇಹಿತರೆ. ಎಲ್ಲ ಮಾಹಿತಿಗಳನ್ನು ನೀವು ಇಲ್ಲಿ ವೀಕ್ಷಣೆ ಮಾಡ್ಬೋದು. ಅತ್ಯಂತ ಸರಳವಾದ ವಿಧಾನದಲ್ಲಿ ನಿಮ್ಮ ಮೊಬೈಲ್ನಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಅದೇ ಥರ ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ಗೆ ಪಹಣಿ ಲಿಂಕ್ ಆಗಿದೆಯೋ ಅಥವಾ ಇಲ್ಲ ಅಂಥೇಳಿ ಇಲ್ಲಿ ವೆರಿಫೈ ಲಿಂಕ್ಡ್ RTC ಟು ಯುವರ್ ಆಧಾರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಮಾಹಿತಿಯನ್ನು ನೋಡ್ಕೊಳ್ಬೋದು.
ಸೊ ಇಲ್ಲಿ ನೀವು ಎರಡು ರೀತಿಯಲ್ಲಿ ನೀವು ಲಾಗಿನನ್ನು ಮಾಡ್ಕೊಳ್ಬೋದು. ಒಂದು ಮೊಬೈಲ್ OTP ಇಂದ ನೀವು ಲಾಗಿನ್ ಮಾಡ್ಕೊಳ್ಬೋದು. ಅಂದರೆ ತಲಾಟಿಯವರು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪಹಣಿಯನ್ನು ಲಿಂಕ್ ಮಾಡುವ ಸಮಯದಲ್ಲಿ ಕೊಟ್ಟಿರುವಂಥ ಮೊಬೈಲ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿಕೊಂಡು ನೀವು ಲಾಗಿನನ್ನು ಮಾಡ್ಕೊಳ್ಬೋದು. ಅದೇ ಥರವಾಗಿ ಆಧಾರ eKYC ಮಾಡುವುದರ ಮುಖಾಂತರವಾಗಿ ಕೂಡ ನೀವು ಇಲ್ಲಿ ಲಾಗಿನನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ಸೊ ನಾನು ಆಧಾರ eKYC ಮೇಲೆ ಕ್ಲಿಕ್ ಮಾಡಿಕೊಂಡು ಲಾಗಿನನ್ನು ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ eKYC ಮಾಡುವಂಥ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ನಂಬರ್ನ ಎಂಟ್ರಿ ಮಾಡ್ಕೊಂಡು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ OTP ಅಂತೇಳಿ ಆಪ್ಷನ್ ಇರುತ್ತೆ. ಸೊ ಈ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಸೆಂಡ್ ಆಗಿರುತ್ತೆ. OTPಯನ್ನು ನೀವು ಎಂಟ್ರಿ ಮಾಡ್ಕೊಳ್ಬೇಕು ಸ್ನೇಹಿತರೆ. OTPಯನ್ನು ಎಂಟ್ರಿ ಮಾಡ್ಕೊಂಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ನೀವಿಲ್ಲಿ ನೋಡ್ಬೋದು eKYC ಸ್ಟೇಟಸ್ ಅಂತೇಳಿ ಇದೆ, ಇಲ್ಲಿ ಸಕ್ಸಸ್ ಅಂತೇಳಿ ಕಾಣ್ತಾ ಇದೆ ಸ್ನೇಹಿತರೆ. ಸೊ ನಾನು ನನ್ನ ಪಹಣಿ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕನ್ನು ಸಕ್ಸಸ್ಫುಲ್ಲಿಯಾಗಿ ಮಾಡ್ಕೊಂಡಿದ್ದೀನಿ ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ ಸ್ನೇಹಿತರೆ. ಅದೇ ಥರ ಇಲ್ಲಿ ನೀವು ನೋಡ್ಬೋದು ಫಲಾನುಭವಿಯ ಫೋಟೋ ಕೂಡ ಇಲ್ಲಿ ಕಾಣಿಸುತ್ತೆ ಸ್ನೇಹಿತರೆ. eKYC ಪರಿಶೀಲಿಸಿದ ಆಧಾರ ಹೆಸರು ಎಲ್ಲ ಮಾಹಿತಿಗಳು ಸರಿಯಾಗಿದ್ದರೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಅಂತೇಳಿ ಕಾಣಿಸುತ್ತೆ. ಈ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ನಿಮಗೆ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಕನ್ನಡದಲ್ಲಿ ನೀವು ಇಲ್ಲಿ ಓದ್ಬೋದು. ಕೆಳಗಡೆ ಕಾಣ್ತಿರುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಆಧಾರ್ ಲಿಂಕ್ಡ್ RTC ಲಿಸ್ಟ್ ಅಂತೇಳಿ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನಿಮಗೆ ಇಲ್ಲಿ ಆಧಾರ ಡೀಟೇಲ್ಸ್ನ ಇನ್ಫಾರ್ಮೇಷನ್ ಕಾಣ್ತಾ ಇರುತ್ತೆ. ಹಾಗೆ ಇಲ್ಲಿ RTC ಡೀಟೇಲ್ ಕೂಡ ಇಲ್ಲಿ ನೀವು ಅಟ್ಯಾಚ್ ಆಗಿರುವುದನ್ನು ನೋಡ್ಕೊಳ್ಬೋದು ಸ್ನೇಹಿತರೆ. ನಿಮ್ಮ ಡಿಸ್ಟಿಕ್ಕು, ತಾಲೂಕು, ಹೋಬಳಿ ಹಾಗೂ ವಿಲೇಜನ್ನು ಕೂಡ ಇಲ್ಲಿ ನೋಡ್ಬೋದು. ಹಾಗೆ ಇಲ್ಲಿ ಸ್ಲೈಡ್ ಮಾಡಿದರೆ ಸರ್ವೆ ನಂಬರ್, ಲ್ಯಾಂಡ್ ಎಕ್ಸ್ಟೆಂಡೆಡ್ ಅಂದರೆ ಎಷ್ಟು ಎಕರೆನ ಹೊಂದಿದ್ದೀರಿ, ಹಾಗೆ ಓನರ್ನ ನೇಮು, ಯಾವ ತಲಾಟಿಯವರು ಆಧಾರ ಮತ್ತು ಪಹಣಿಯನ್ನು ಲಿಂಕ್ ಮಾಡಿದರೆ ಅನ್ನೋದನ್ನು ಕೂಡ ಇಲ್ಲಿ ನೀವು ನೋಡ್ಕೊಳ್ಬೋದು. ಹಾಗೆ ಅವರ ಮೊಬೈಲ್ ನಂಬರ್ನ ಕೂಡ ಇಲ್ಲಿ ನೀವು ನೋಡ್ಕೊಳ್ಬೋದು ಸ್ನೇಹಿತರೆ. ಸೊ ಈ ರೀತಿಯಾಗಿ ನೀವು ನಿಮ್ಮ ಆಧಾರ ಮತ್ತು ಪಹಣಿಯ ಲಿಂಕ್ ಆಗಿದೆಯೋ ಅಥವಾ ಇಲ್ಲ ಅಂತೇಳಿ ನೀವು ಅತ್ಯಂತ ಸರಳವಾದ ವಿಧಾನದಲ್ಲಿ ನೀವು ನೋಡ್ಕೊಳ್ಬೋದು ಸ್ನೇಹಿತರೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಿಮಗೆ ಈ ರೀತಿಯಾದಂಥ ಉಪಯುಕ್ತ ಮಾಹಿತಿಗಳು ಎಲ್ಲದಕ್ಕಿಂತ ಮೊದಲು ಪಡ್ಕೋಬೇಕಂದ್ರೆ ಈ ನನ್ನ ಟೆಕ್ಕಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನನ್ನು ಎನೇಬಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸ್ನೇಹಿತರೆ. ಇದರಿಂದ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸುವುದಕ್ಕೆ ಪ್ರೇರಣೆಯಾಗುತ್ತೆ ಸ್ನೇಹಿತರೆ. ಸೊ ಧನ್ಯವಾದಗಳು ಸ್ನೇಹಿತರೆ.